Hello everyone, good morning. So ಇವತ್ತು ಸಂಡೇ ಆ್ಯಂಡ್ ಆಲ್ಮೋಸ್ಟ್ 6 o'clock ಆಗಿದೆ ಆ್ಯಂಡ್ 5:30ಗೆ ಸ್ನಾನ ಎಲ್ಲ ಮುಗಿಸ್ಕೊಂಡೆ. ಬಟ್ ಸೊ ನಾವೊಂದು ಬರ್ಡೇ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಹಾಸನ ಹತ್ರ. ಇಲ್ಲೇ ರೆಡಿಯಾಗಿ ಹೋಗಬೇಕು. ಸೊ ರೆಡಿ ಆಗೋಣ. ಕೋಮಲ್ ಮತ್ತು ಮನನ್ಯ ಎದ್ದಿದ್ದಾರೆ. ಅವ್ರಿಗೆ ಏನಂದರೆ ಇಷ್ಟು ಬೇಗ ಎದ್ದೇಳಬೇಕಲ್ಲ ಅಂತ ಸ್ವಲ್ಪ ಇದು, ಬಿಕಾಸ್ ಅಭ್ಯಾಸ ಇರಲ್ವಲ್ಲ, ಮತ್ತು ಸಮ್ಮರ್ ಟೈಮ್ ಬೇರೆ ಆರಾಮಾಗಿ ನಿದ್ದೆ ಮಾಡ್ತಾ ಇರ್ತಾರೆ. ಕೋಮಲ್, ನಾವು ಎಲ್ಲಿಗೆ ಹೋಗ್ತಿದ್ದೀವಿ? ನಿಮ್ಮೂರಿಗ? ನಿಮ್ಮೂರು ಯಾವುದು? ಇವಳು ಅವಳು ಕೂದಲಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾಳೆ. ಅಕ್ಕ ಯಾರಿಗ ಕನ್ನಡಿತಾಳೆ. ಹಲೋ, ಸೊ ನಾವೆಲ್ಲರೂ ರೆಡಿ ಆಗಿಬಿಟ್ಟಿದ್ದೀವಿ ಆಲ್ರೆಡಿ. ನಾನು ಗ್ರೀನ್ ಸಾರಿ ಉಟ್ಕೊಂಡಿದ್ದೀನಿ ಆ್ಯಂಡ್ ನನ್ನ ಕೋಮಲ, ನನ್ನ ಕಸಿನ್ಸ್ ಎಲ್ಲ ರೆಡಿ ಆಗಿದ್ದಾರೆ. ಸೊ ಇವಾಗ ಹೊರಡಬೇಕು. ಬೈ. ಇದು ಕೋಮಲ. ಸೊ ನಾನು ಇವಳಿಗೆ ಈ ಥರ ಸಿಂಪಲ್ ಹೇರ್ ಸ್ಟೈಲ್ ಮಾಡಿದ್ದೀನಿ. ಇದು ಆಲ್ ದ ಡ್ರೆಸ್. ಹಲೋ ಕೋಮಲ, ಎಕ್ಸೈಟ್ ಆಗಿದೆಯಾ ಹೋಗೋಕೆ ಅವ್ರಿಗೆ? ಹಾಯ್ ಮನನ್ಯ. ಇದು ಮನನ್ಯ ಆ್ಯಂಡ್ ಇವಳು ಈ ಥರ ರೆಡಿ ಆಗಿದ್ದಾಳೆ. ಸೊ ಎಲ್ಲ ರೆಡಿಯಾಗಿ ಹೊರಟಿದ್ದೀವಿ. ಅಂದರೆ ಆಲ್ಮೋಸ್ಟ್ ಒಂದು 180 ಕಿಲೋಮೀಟರ್ಸ್ ಆಗುತ್ತೆ. ಒಂದು ಏನಾಯ್ತಂದರೆ, ನಾನು ಮನೆಯಿಂದನೇ ಸ್ಯಾರಿ ಹುಡ್ಕೊಂಡು ಹೋಗ್ಬಿಟ್ಟೆ. ಅದು ನಂಗೆ ಸ್ವಲ್ಪ ಸಫಕೇಟ್ ಆಗಿಬಿಡ್ತು. ಸೊ ನೀವು ಅಟ್ ದ ಎಂಡ್ ನೋಡ್ತೀರಾ, ನನ್ನ ಡ್ರೆಸ್ ಚೇಂಜ್ ಆ್ಯಸ್ ಇನ್ ಸ್ಯಾರಿಯಿಂದ ಡ್ರೆಸ್ಗೆ ಚೇಂಜ್ ಮಾಡ್ಕೊಂಡ್ಬಿಟ್ಟೆ. ಬಿಕಾಸ್ ತುಂಬ ಸೆಕೆ ಇರ್ತಿತ್ತು ಆ್ಯಂಡ್ ನನಗೆ ಅಷ್ಟು ಅಭ್ಯಾಸ ಇಲ್ವಲ್ಲ ಸ್ಯಾರಿ ಎಲ್ಲ ಹಾಕ್ಕೊಂಡು. ಸೊ ತುಂಬ ಸಫಕೇಟ್ ಕೂಡ ಆಗ್ತಾಯಿತ್ತು. ದಟ್ಸ್ ವೈ ಐ ಚೇಂಜ್ ದ ಡ್ರೆಸ್. ಆಮೇಲೆ ನಾವು ಮಧ್ಯದಲ್ಲಿ ಉಡುಪಿ ಹತ್ರ ಸ್ಟಾಪ್ ಮಾಡಿ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಬಿಕಾಸ್ ವೆನ್ಯೂಗೆ ಹೋಗೋದು ತುಂಬ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು, ಆಮೇಲೆ ಅಲ್ಲಿ ಹಿಂಗೆ ತಿಂಡಿ ವ್ಯವಸ್ಥೆ ಏನೂ ಇರಲ್ಲ ಅಂತ ಹೇಳ್ಕೊಂಡು ನಾವು ತಿಂಡಿ ಮುಗಿಸ್ಕೊಂಡ್ವಿ. ಎಲ್ಲರೂ ತಿಂಡಿ ತಿಂದ್ವಿ ಇಲ್ಲೇ ಆನ್ ದ ವೇಯಲ್ಲಿ. ಆ್ಯಂಡ್ ನಿಮಗೆ ಗೊತ್ತಿರ್ಬೋದು, ಹಾಸನ ಹೋಗಬೇಕಾದ್ರೆ ಅಥವಾ ಹೈವೇಯಲ್ಲಿ ತುಂಬ ಅಂದರೆ ತುಂಬ ಒಳ್ಳೆ ಹೋಟೆಲ್ಸ್ ಇದೆ. ಸೊ ನೀವು ಎಲ್ಲಿ ಬೇಕಿದ್ರೂ ಸ್ಟಾಪ್ ಮಾಡ್ಬೋದು, ಒಳ್ಳೆ ಊಟ ಎಂಜಾಯ್ ಮಾಡ್ಬೋದು. ಬಟ್ ತುಂಬ ಲೇಟ್ ಆಗ್ತಾಯಿತ್ತು. ಸೊ ಬೇಗ 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 ತಿಂದ್ಬಿಟ್ಟು ಹೊರಡಬೇಕಿತ್ತು ಆ್ಯಂಡ್ ಬೇಗ ತಿಂದ್ಕೊಂಡು ನಾವು ಹೊರಟ್ವಿ. ಸೊ ಇನ್ನೊಂದು ಏನಂದರೆ, ವೀಕೆಂಡ್ಸಲ್ಲಿ ಸ್ಪೆಷಲಿ ಸಂಡೇ ಮತ್ತು ಸ್ಯಾಟರ್ಡೇ ನೀವು ತುಂಬ ಅಂದರೆ ತುಂಬ ರೈಡರ್ಸ್ ನೋಡ್ಬೋದು. ಸೊ ನಾವು ಯಾವಾಗ ಊರಿಗೆ ಹೋದ್ರು ವೀಕೆಂಡ್ಸಲ್ಲಿ ವಿ ಕ್ಯಾನ್ ಸ್ಪಾಟ್ ದೆಮ್. ಬಟ್ ಖುಷಿ ಆಗುತ್ತೆ, ಹೆಂಗೋ ಅವರು ದೇ ಆರ್ ಟ್ರೈಂಗ್ ಟು ರಿಲ್ಯಾಕ್ಸ್ ಇನ್ ದೇರ್ ಬೆಸ್ಟ್ ವೇ ಅಂತ. ಬಟ್ ಸೊ ಹಾಗೆ ನೋಡ್ತಾ ನೋಡ್ತಾ ನಾವು ವೆನ್ಯೂಗೂ ರೀಚ್ ಆದ್ವಿ. ನಮ್ಮ ಆಂಟಿ ಮಗಳು ಅದು ಆ್ಯಂಡ್ ಎಲ್ಲರೂ ಬಂದಿದ್ದರು. ಇದು ನಮ್ಮ ಆಂಟಿ, ಇನ್ನೊಬ್ಬರು ಆಂಟಿ ಎಲ್ಲ. ಸೊ ಎಲ್ಲರನ್ನೂ ವೆಲ್ಕಮ್ ಮಾಡ್ತಾ ಇದ್ದಾರೆ, ಇವಾಗ ಬಂದ್ರ ಅಂತ ಹೇಳಿಬಿಟ್ಟು. ಸೊ ಇದು ಬರ್ಡೇ ವೆನ್ಯೂ. ಇದು ಬಂದುಬಿಟ್ಟು ಲೈಕ್ ಏನಾಗುತ್ತೆ ಅಂದರೆ, ದೇವಸ್ಥಾನಗಳ ಹತ್ರ ಈ ಥರ ಒಂದು ಹಾಲ್ ಮಾಡಿಬಿಟ್ಟು ಬಿಡ್ತಾರೆ. ಸೊ ದ್ಯಾಟ್ ಯಾರಿಗಾದ್ರೂ ಬುಕ್ಕಿಂಗ್ ಏನಾದ್ರು ಸೆಲೆಬ್ರೇಟ್ ಮಾಡಬೇಕಿದ್ರೆ ಈ ಥರ ಎಲ್ಲ ಡೆಕೋರೇಟ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡೋದು ಆ ಥರ. ಸೊ ನಾವು ಸ್ವಲ್ಪ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬರ್ಡೇ ಪಾಪು ಜೊತೆ ತೆಗೆಸ್ಕೊಳ್ತಾ ಇದ್ದೀವಿ. ಅವಳ ಹೆಸರು ನಿಹಾರಿಕಾ ಅಂತ. ಸೊ ಇದು ನಮ್ಮ ಅಂಕಲ್ ಮಗಳು. ತುಂಬ ಕ್ರ್ಯಾಂಕಿ ಆಗಿಬಿಟ್ಟಿದ್ಲು. ಅವಳಿಗೆ ಬಲೂನ್ಸ್ ಎಲ್ಲ ಕಂಡ್ರೆ ಆಗಲ್ಲ ಅಂತ. ಆ್ಯಂಡ್ ಇದು ನನ್ನ ಅಕ್ಕನ ಮಗ ಪ್ರೀತಮ್. ಎಲ್ಲರೂ ಊಟಕ್ಕೆ ಬಂದ್ವಿ. ಸೊ ಒಬ್ವಿಯಸ್ಲಿ ನಾನ್ ವೆಜ್ ಊಟನೇ ನಮ್ಮ ಕಡೆ ಎಲ್ಲ ಜಾಸ್ತಿ. ಸೊ ಎಲ್ಲ ನಾನ್ ವೆಜ್ ಊಟ ಆಯಿತು. ಮತ್ತು ತುಂಬ ಹಳ್ಳಿ ಕಡೆಯಿಂದ ಎಲ್ಲ ಬಂದಿದ್ದರು. ಎಲ್ಲ ಚೆನ್ನಾಗಿ ಊಟ ಮಾಡಿ ರಿಲ್ಯಾಕ್ಸ್ ಮಾಡಿದ್ವಿ. ಸೊ ಇದು ಮುಗಿಸ್ಕೊಂಡು
ಹೊರಗಡೆ ಬಂದರೆ ಒಬ್ವಿಯಸ್ಲಿ ಬಲೂನ್ಸ್ ಎಲ್ಲ ಹಾಗೆ ಫಂಕ್ಷನ್ ಮುಗಿದ್ಮೇಲೆ ಇನ್ನು ಮಕ್ಕಳಿಗೆಲ್ಲ ಇನ್ನೇನು ಕೆಲಸ ಹೇಳಿ ಬಲೂನ್ಸ್ ಇಟ್ಕೊಂಡು ಆಟ ಆಡೋದು. ಸೊ ಎಲ್ಲರೂ ಬಲೂನ್ಸ್ ಅದು ಇದು ಎತ್ಕೊಂಡು ಫುಲ್ ಆಟ ಆಡ್ತಾಯಿದ್ರು. ಆ್ಯಂಡ್ ಬೇರೆಯವರೆಲ್ಲ ಬಾಟಲ್ ಫ್ಲಿಪ್ ಅಂತೆ ಅದಂತೆ ಇದಂತೆ ಅಂತ ಏನೋ ಊಟ ಆದಮೇಲೆ ಸ್ವಲ್ಪ ಟೈಮ್ ಪಾಸ್ ಮಾಡಬೇಕಲ್ಲ ಅಂತ ಮಾಡ್ತಾಯಿದ್ರು. ಸೊ ಅದಾದಮೇಲೆ ನಾವು ಕೋಮಲ್ ಮತ್ತು ಮನನ್ಯ ಅವರಿಬ್ರದ್ದು ಒಂದೇ ಊರು, ಅಲ್ಲಿಗೆ ಹೊರಟ್ವಿ. ಅಲ್ಲಿ ಇದೊಂದು ಕ್ಯೂಟ್ ನಾಯಿ, ಬಟ್ ಎಲ್ಲರಿಗೂ ತುಂಬ ಕಚ್ಚಾಗಿ ಬರ್ತಾಯಿತ್ತು. ಸೊ ನಂಗೆ ಸ್ವಲ್ಪ ಭಯ, ಅದಕ್ಕೆ ನಾನು ಬರೀ ವಿಡಿಯೋ ಮಾತ್ರ ಮಾಡಿಕೊಂಡೆ. ನಾನಿನ್ನೂ ಕಡಲ್ ಮಾಡೋಕ್ಕೆ ಹೋಗಲಿಲ್ಲ, ಬಟ್ ಸ್ವಲ್ಪ ಕ್ರ್ಯಾಂಕಿ ಆಗಿತ್ತು ಅದೂ, ಲೈಕ್ ಫೈನ್. ಸೊ ನಾನು ಕ್ವಿಕ್ಕಾಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಇನ್ನೊಬ್ಳು ಅಕ್ಕನ ಮನೆಗೆ ಹೊರಡ್ತಾ ಇದ್ದೀನಿ. ಸೊ ಇಬ್ಬರು ಅಕ್ಕ ಮನೆ ಆಪೋಸಿಟ್ ಇದೊಂದು ಅಕ್ಕನ ಮನೆ, ನಾನು ಆವಾಗಲೇ ನೋಡಿದ್ರಲ್ಲ ಅದೊಂದು ಅಕ್ಕನ ಮನೆ. ಸೊ ಅಲ್ಲಿ ಹೋದ್ವಿ. ಆ್ಯಂಡ್ ಈ ಕ್ಯೂಟ್ ಮರಿಗಳು ಆ್ಯಂಡ್ ಹಸುಗಳು ಎಲ್ಲ ನೋಡ್ತಾ ಇದ್ರೆ ಚೆಂದ ಅನಿಸುತ್ತೆ, ಬಟ್ ಅಲ್ಲೇ ಜಾಸ್ತಿ ಹೊತ್ತು ಇರೋಕ್ಕಾಗಲ್ಲ. ಸೊ ನಾವು ಬೇಗನೆ ಹೊರಟ್ವಿ, ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಬೇಗನೆ ಹೊರಟ್ಬಿಟ್ವಿ. ಬಿಕಾಸ್ ನಾವು ಬೆಂಗಳೂರು ಕಡೆಗೆ ಬರಬೇಕಿತ್ತಲ್ಲ, ಟೈಮ್ ಆಗ್ತಿತ್ತು ಅಂತ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ತುಂಬ ಧನ್ಯವಾದಗಳು ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತಿರೋದಕ್ಕೆ.